ನಮಸ್ತೆ ಸಮಸ್ತ ಕನ್ನಡ ನಾಡಿನ ವಕೀಲರಿಗೆ. ಇವತ್ತಿನ ಕಾನ್ಸೆಪ್ಟ್ ಏನು ಅಂತಂತಂದ್ರೆ, ಒಂದು ಸಬ್ಜೆಕ್ಟ್ ಇದೆ ಎಲ್ರಿಗೂ, ಎಲ್ಲ LLB ಸ್ಟೂಡೆಂಟ್ಸ್ಗಳಿಗೂ ಒಂದು ಕಾನೂನು ಕನ್ನಡ ಅಂತ ಒಂದು ಸಬ್ಜೆಕ್ಟ್ ಇಟ್ಟಿದ್ದಾರೆ. ಇದು ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಇಬ್ಬರಿಗೂ ಕೂಡ ಕಂಪಲ್ಸರಿ ಆಗಿದೆ. ಅಂತಂದರೆ ನೋಡಿ, ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಇಂಗ್ಲೀಷ್ ಮೀಡಿಯಮಲ್ಲಿ ಬರಿತಾ ಇದ್ರು ಕೂಡ ಕಾನೂನು ಕನ್ನಡ ಸಬ್ಜೆಕ್ಟ್ ಕಂಪಲ್ಸರಿ, ಕನ್ನಡ ಮೀಡಿಯಮಲ್ಲೂ ಬರ್ತಾ ಇದ್ರು ಕೂಡ ಕಾನೂನು ಕನ್ನಡ ಸಬ್ಜೆಕ್ಟ್ ಕಂಪಲ್ಸರಿ. ಕಾನೂನು ಕನ್ನಡ ಸಬ್ಜೆಕ್ಟ್ ಎಷ್ಟು ಚೆನ್ನಾಗಿದೆ ಅಂತಂದರೆ, ನಮ್ಮ ಕನ್ನಡ ಭಾಷೆನ ಕಾನೂನಿನ ರೂಪದಲ್ಲಿ ಯಾವ ರೀತಿ ನಾವು ಬಳಸ್ಕೊಳ್ತಾ ಇದ್ದೀವಿ, ಬಳಕೆ ಆಗ್ತಾ ಇದೆ ಅನ್ನುವಂಥ ಕಾನ್ಸೆಪ್ಟ್ ಇದರಲ್ಲಿ ಹೇಳ್ತಾರೆ. ಸೊ ಇದ್ರಲ್ಲಿ ಆಬ್ವಿಯಸ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಒಳ್ಳೆ ಸ್ಕೋರ್ ಮಾಡ್ಬೋದು, ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗಳು ಕೂಡ ಕನ್ನಡ ಬೇಸಿಕ್ ಓದೇ ಇರ್ತಿರ್ತೀರ. ಸೊ ಇದ್ರಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೋದು. ಸೊ ಬನ್ನಿ ಇವತ್ತೇನು ನೋಡೋಣ ಅಂತಂತಂದರೆ, KSLU ಕಡೆಯಿಂದ ಯಾವ ಯಾವ ವಿಷಯಗಳನ್ನು 5 ಯೂನಿಟಲ್ಲಿ ನಿಮಗೆ ಡಿವೈಡ್ ಮಾಡಿದ್ದಾರೆ ಅನ್ನುವಂಥದ್ದು, ಒಂದು ಬೇಸಿಕ್ ಬರ್ಡ್ ವ್ಯೂ ಅಂತ ಏನು ಕರಿತೀವಲ್ವ, ಪಕ್ಷಿ ನೋಟ, ಅದನ್ನ ನೋಡ್ಕೊಂಡು ಬರೋಣ. ಸೊ ಇದನ್ನ ಎಲ್ಲರೂ ಕೂಡ ಕನ್ನಡ ಭಾಷೆಯಲ್ಲೇ ಎಲ್ಲರೂ ಕೂಡ ಎಕ್ಸಾಮ್ ಬರಿಬೇಕು. ಎಕ್ಸಾಮಲ್ಲಿ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಬೋತ್ ಸ್ಟೂಡೆಂಟ್ಸು ಕನ್ನಡ ಭಾಷೆಯಲ್ಲೇ ಎಕ್ಸಾಮ್ ಬರಿಬೇಕು, ಇದು ಗೊತ್ತಿರಲಿ. ಓಕೆ, ಇದೊಂದು ಸಬ್ಜೆಕ್ಟ್ ಮಾತ್ರ. ಸೊ ಈಗ ಯೂನಿಟ್ 1 ಅಂತ ಏನಾದರೂ ನೀವು ತೊಗೊಂಡ್ರೆ ಸಿಲೆಬಸ್ ಕಾಪಿ, ಚಲುವ ಕನ್ನಡ ನಾಡು ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟೇ ಕೊಟ್ಟಿರೋದ್ರಿಂದ ಇದರಲ್ಲಿ ಏನು ಕೇಳ್ತಾರೆ ಸರ್ ಅನ್ನೋವಂಥದ್ದು ಒಂದು ಡೌಟ್ ಅಲ್ವಾ. ಸೊ ಇದರಲ್ಲಿ ಏನಿರುತ್ತೆ ಅಂತಂದರೆ, ನಮ್ಮ ಕನ್ನಡ ನಾಡಿನ ಹಿಸ್ಟ್ರಿ ಇರುತ್ತೆ. ಹಿಸ್ಟ್ರಿ ಅಂದರೆ ಏನು ಹೇಳಿ, ಸಿಂಪಲ್ ಆಗಿ ಒಂದು 2-3 ಹೇಳ್ತೇನೆ ನಾನು. ಮೈಸೂರು ರಾಜರು, ಹೊಯ್ಸಳ, ಶಾತವಾಹನ, ಇವರೆಲ್ಲ ಏನಿಲ್ಲ ಆಳ್ವಿಕೆ ನಡೆಸಿದ್ರಲ್ವಾ, ಇವರ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಇರುತ್ತೆ, ಹಿಸ್ಟ್ರಿ ಇರುತ್ತೆ. ಆಮೇಲೆ ನಮ್ಮ ನದಿಗಳ ಬಗ್ಗೆ, ಅಂದರೆ ನಮ್ಮ ಕರ್ನಾಟಕದ ನದಿಗಳ ಬಗ್ಗೆ, ಕರ್ನಾಟಕದ ಕರಾವಳಿ ತೀರದ ಬಗ್ಗೆ, ಕರ್ನಾಟಕದ ಫಾಲ್ಸ್ಗಳ ಬಗ್ಗೆ, ಕರ್ನಾಟಕದ ಅರಣ್ಯದ ಬಗ್ಗೆ, ತುಂಬ ಚೆನ್ನಾಗಿರೋ ವಿಷಯ ಇದು. ಎಷ್ಟು ಮಜವಾಗಿ ಓದಿ ಅಂತಂತಂದರೆ, ಕರ್ನಾಟಕದ ಬಗ್ಗೆ ತಿಳ್ಕೊಂಡು ಕರ್ನಾಟಕದ ಬಗ್ಗೆ ಬರೆಯುವಂಥ ವಿಷಯ. ಕ್ವಶನ್ಸ್ಗಳು ತುಂಬ ಬೇಸಿಕ್ ಕ್ವಶನ್ ಬರುತ್ತೆ, ಏನು ಓದಿಲ್ಲ ಅಂದರೂ ಕೂಡ ಜನರಲ್ ಆಗಿ ಹೋಗಿ ಅಟೆಂಡ್ ಮಾಡಿದರೆ ಸಾಕು, ಇದನ್ನು ಪಾಸ್ ಆಗ್ತೀರಾ. ಅಷ್ಟು ತುಂಬ ಚೆನ್ನಾಗಿರೋ ವಿಷಯ ಇದು. ಇದ್ರ ಜೊತೆಗೆ ನಾವಂತೂ ಕಂಪ್ಲೀಟಾಗಿ ಕ್ಲಾಸಸ್ಗಳನ್ನು ಕೊಟ್ಟಿದ್ದೀವಿ, ಅದೊಂದ್ಸಲ ನೋಡಿ ನೀವು. ಓಕೆ, ಸೊ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ ನೀವು ಕ್ಲಾಸಸ್ಗಳನ್ನು ಕೇಳಬೇಕಾದ್ರೆ. ಸೊ ಅದನ್ನು ನೀವು ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಒನ್ಸ್ ಯೂನಿಟ್ 1 ನೀವು ಮುಗಿಸ್ಕೊಳ್ತೀರಾ, ಸಣ್ಣ ಪುಟ್ಟ ಕರ್ನಾಟಕದ ಬಗ್ಗೆ ತಿಳ್ಕೊಳ್ತೀರಾ. ಯೂನಿಟ್ 1ನಲ್ಲಿ ಮತ್ತು ಯೂನಿಟ್ 2ನ ಎಂಟ್ರಿ ಕೊಟ್ಟಿದ್ದೀರಾ ಸ್ಟಡಿ ಮಾಡೋಕ್ಕೆ. ಯೂನಿಟ್ 2ದಲ್ಲಿ ಏನು ಕೊಟ್ಟಿದ್ದಾರೆ ಅಂತಂತಂದರೆ, ಕಾನ್ಸೆಪ್ಟಲ್ಲಿ ಇಲ್ಲಿ ಏನಿದೆ ಅಂತಂದರೆ, ಯೂನಿಟ್ 2 ಮೇಜರ್ ಆಗಿ ಹೇಳ್ತೀನಿ ನಿಮಗೆ. ಯೂನಿಟ್ 2ನ ಒಂದು ಸಾಹಿತ್ಯ ತಿಳ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಸಾಹಿತ್ಯ ಅಂದರೆ ಏನು ಕನ್ನಡದಲ್ಲಿ, ಇದು ಇಂಗ್ಲೀಷಲ್ಲಿ ಲಿಟ್ರೇಚರ್ ಅಂತ ಕರೀತಾರೆ. ಸೊ ಈ ಸಾಹಿತ್ಯ ಅನ್ನೋದೇನಿದೆಯಲ್ಲ, ಇದ್ರ ಬಗ್ಗೆ ಎಲ್ರಿಗೂ ಜ್ಞಾನ ಇರಬೇಕು. ನಮ್ಮ ಕನ್ನಡ ಸಾಹಿತ್ಯ ಏನಿದೆಯಲ್ಲ, ನಾವೆಲ್ಲ ಹೆಮ್ಮೆ ಪಡುವಂಥ ಸಾಹಿತ್ಯ. ಎಂತೆಂಥ ಮಹಾನ್ ವ್ಯಕ್ತಿಗಳು ಬಂದು ಹೋಗಿದ್ದಾರೆ ಅಂತಂತಂದರೆ, ಸರ್ವಜ್ಞರು, ಸಂಚಿ ಹೊನ್ನಮ್ಮ, ಶಿಶುನಾಳ ಶರೀಫ, ಕುವೆಂಪು, ಶಿವರುದ್ರಪ್ಪ, ನಿಸಾರ್ ಅಹಮದ್, ಸಿದ್ಲಿಂಗಯ್ಯ, ರವೀಂದ್ರನಾಥ ಠಾಕೂರ್, ನವರತ್ನ ರಾಮರಾವ್, ಶ್ರೀನಿವಾಸ, GS ಶಿವರುದ್ರಪ್ಪ, ಇಂಥ ಸುಮಾರು ಜನ ಹೆಸರುಗಳು ನಮ್ಮ ಹತ್ರ ಬಂದು ಹೋಗಿದ್ದಾರೆ. ಸೊ ಇದೇ ಹೆಸರುಗಳದ್ದು ಒಂದೊಂದು ಕಥೆನೋ, ಕವನನೋ, ಗದ್ಯನೋ, ಪದ್ಯನೋ ಕೊಟ್ಬಿಟ್ಟು ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ ಅಷ್ಟೇ. ಸೊ ಅಂಥದ್ದು 16 ಇದೆ ಟೋಟಲ್, 1ರಿಂದ 16 ಜನ ಕೊಟ್ಟಿದ್ದಾರೆ. ಸ್ವಲ್ಪ ಇರುವಂಥ ಎಲ್ಲ ಸಿಲೆಬಸ್ಸಲ್ಲಿ ಇದೇ ಒಂದು ಸ್ವಲ್ಪ ದೊಡ್ಡದಾಗಿರೋ ಅಂತಂದರೆ ವ್ಯಾಸ್ಟ್ ಸಿಲೆಬಸ್ ಅಂತ ನಾವೇನು ಕರಿತೀವಲ್ಲ, ದೊಡ್ಡದಿರುವಂಥ ಸಿಲೆಬಸ್ ಇದೊಂದು ಸ್ವಲ್ಪ ಅಡ್ಡಿ ಇಲ್ಲ, ನಾವು ಇದನ್ನು ಕಂಪ್ಲೀಟಾಗಿ ಮಾಡಿಕೊಡ್ತೀವಿ ಪ್ರತಿಯೊಂದನ್ನು ಕೂಡ. ಸೊ ಇದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಇದೆ ಅಂತಲೂ ಕೂಡ ನಾವು ಟೈಮಲ್ಲಿ ಟಾರ್ಗೆಟೆಡ್ ಇನ್ನು ಹೇಳಿದ್ದೀವಿ, ಆಯಿತಾ. ಅದನ್ನು ಒಂದ್ಸಲ ಅದನ್ನೇ ಓದ್ಕೊಳ್ಳಿ, ಏನೋ ಸಾಕಾಗುತ್ತೆ. ಸೊ ಆದಾಗ್ಯೂ ಕೂಡ ಸಿಲೆಬಸ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ, ದುರ್ಜನರ ಸಂಘ ಬೇಡ ವಚನ ಸಾಹಿತ್ಯ ಕೇಳಿರ್ತೀರ ನೀವು, ಆಯಿತಾ. ದುರ್ಜನರ ಸಂಘ ಬೇಡ ಅಂತೇಳಿ ಒಂದು ವಚನ ಸಾಹಿತ್ಯ ಇರುತ್ತೆ. ಯಾರ್ಯಾರು BA ಸ್ಟೂಡೆಂಟ್ಸ್ ಇರ್ತೀರಾ, ಇಲ್ಲ ಅಂತಂದರೆ ಸ್ಕೂಲಿಂಗ್ ಲೆವೆಲಲ್ಲಿ ತುಂಬ ಚೆನ್ನಾಗಿ ಕಲ್ತಿರ್ತೀರಾ, PU ಲೆವೆಲ್, ಅವರಿಗೆಲ್ಲ ಗೊತ್ತಿರುತ್ತಿದ್ದು. ಇಲ್ಲ ಸಾಹಿತ್ಯದಲ್ಲಿ ಒಳ್ಳೆ ಅಭಿರುಚಿ ಹೊಂದಿರುವಂತಹವರು, ಆ ಅಭಿರುಚಿನ ಪುಸ್ತಕದಲ್ಲಿ ಅಳವಡಿಸಿಕೊಂಡಿರುವಂತಹವರು, ಓದೋರಿಗೆ ಇದನ್ನೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಅವರೆಲ್ಲ ನೋಡಿರ್ತೀರ. ಕುಲ ಎರಡನೇದು ನೋಡಿ, ಕುಲವೆಂದು ಹೊಡೆದಾಡದಿರಿ, ಕುಲ ಜಾತಿ ಧರ್ಮ ಅಂತ ಹೊಡೆದಾಡಬೇಡಿ ಅಂತ ದಾಸ ಸಾಹಿತ್ಯದಲ್ಲಿ ಹೇಳಿದ್ದಾರೆ. ಈ ಜಾತಿ ಧರ್ಮ ಕುಲ, ನಾನು ನೀನು, ಮೇಲೆ ಕೆಳಗೆ ಅನ್ನುವಂಥ ತಪ್ಪು ಅಂತ ಆ ಟೈಮಲ್ಲೇ ಹೇಳಿದ್ರು, ನಮ್ಮವ್ರಿಗೆ ಇನ್ನೂ ಕೂಡ ಬುದ್ಧಿ ಬರ್ತಾ ಇಲ್ಲ. ಸೊ ನೋಡೋಣ ಎಲ್ಲಿವರೆಗೂ ಸರಿಯಾಗುತ್ತಂತ ಒಂದು ಪಾಠನೂ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಆಳಾಗಬಲ್ಲವನು ಆಳುವವನು ಅಂತಂದ್ರೆ, ಯಾರು ಕೆಲಸ ಮಾಡಕ್ಕೆ ರೆಡಿ ಆಗ್ತಾನೆ ಅವನು ಆಳ್ತಾನೆ ಅಂತ. ಕಣ್ಣು ಕೆತ್ತವರು ಪೇರ್ಚುವವರು, ಇದನ್ನ ಹೇಳಿದ್ದು ಸಂಚಿ ಹೊನ್ನಮ್ಮ. ಸೊ ಇದೇನು ಹೇಳುತ್ತೆ, ಯಾರು ಹೆಣ್ಣನ್ನ ಹೆತ್ತಿದ್ದಾರೆ ಅವರು ಬೆಳೀತಾರೆ, ತೊಟ್ಟವರು, ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಯಾವ್ದಿದೆ ಅಂತಂದ್ರೆ, ಇದ್ರಲ್ಲಿ ಸ್ವಲ್ಪ ಸ್ಪೆಲ್ ಮಿಸ್ಟೇಕ್ ಆಗಿದೆ. ದುಡ್ಡು ಕೊಟ್ಟಿದ್ದು ನೋಡಣ್ಣ ಅಂತ ಇದೆ, ಓಕೆನಾ. ದುಡ್ಡು ಕೊಟ್ಟಿದ್ದು ನೋಡಣ್ಣ ಅಂತ ಇದು ಸ್ಪೆಲ್ ಮಿಸ್ಟೇಕ್ ಆಗಿದೆ ಪ್ರಿಂಟಿಂಗ್ ಟೈಮಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟು ಕುರುಡು ಕಾಂಚನ ಕುಣಿಯುತ್ತಲಿತ್ತು ಅನ್ನುವಂಥ ಒಂದು ಅಂಬಿಕಾ ತ ನಯದತ್ತ ಅನ್ನುವಂಥ ಬರೆದಿರುವಂಥದ್ದು, ಅದನ್ನು ಕೂಡ ಎಕ್ಸ್ಪ್ಲನೇಷನ್ ಇದೆ.
ನೆಕ್ಸ್ಟ್ ಏನಿದೆ ಅಂತಂದ್ರೆ 7ನೇದು ಕಷ್ಟ ನೀತಿ ನಿರ್ಣಯದ ಹೊರೆ ಅನ್ನುವಂಥ ಕಾನ್ಸೆಪ್ಟ್ DVG ಬರೆದಿದ್ದಾರೆ. DVG ಫೇಮಸ್, ಗೊತ್ತಿರ್ತಾರೆ, ಅವ್ರು ಬರೆದಿರುವಂಥದ್ರ ಬಗ್ಗೆ. ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಅಂತ ಒಂದು ಕುವೆಂಪು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅಂತಂದ್ರೆ ಮಾನವೀಯತೆ ಮೇಲೆ ಶಾಸ್ತ್ರ ತಗೊಂಡು ನೀವೇನ್ ಮಾಡ್ತೀರಾ ಸರ್, ಮಾನವೀಯತೆ ಬೇಕು. ಶಾಸ್ತ್ರ ಕೇಳ್ಬಿಟ್ಟು ಊಟ ಮಾಡ್ತೀರಾ, ಶಾಸ್ತ್ರ ಕೇಳ್ಬಿಟ್ಟು ಕೆಲಸ ಮಾಡಿಸ್ಕೊಂತೀರಾ, ಶಾಸ್ತ್ರ ಕೇಳ್ಬಿಟ್ಟು ಅವನ ಜೊತೆ ನೀವು ಕೆಲ್ಸಕ್ಕೆ ಇಟ್ಕೊಂತೀರಾ, ಬೇರೆ ಟೈಮಲ್ಲೆಲ್ಲ ಶಾಸ್ತ್ರ ಜ್ಞಾಪಕ ಬರುತ್ತೆ ಅಂತ ನಮ್ಮ ಈ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ತುಂಬಾ ಚೆನ್ನಾಗಿ ಹೇಳಿದಾರೆ. ಆಯ್ತಾ, ನೋಡಿ ಇದೆಲ್ಲ ಒಂದ್ಸಲ ಮೀನಿಂಗ್ ಇದೆ ಇದ್ರಲ್ಲೆಲ್ಲ, ತುಂಬಾ ಚೆನ್ನಾಗಿ ನೋಡಿ. ನೆಕ್ಸ್ಟ್ ಫರ್ದರ್ ಏನಾದ್ರು ಹೇಳಬೇಕು ಅಂತಂತಂದ್ರೆ 9ನೇ ಪಾಯಿಂಟ್ 3ನೇ ಸಲಹೆ ಅಂತ KS ನರಸಿಂಹಸ್ವಾಮಿ ಒಂದೊಂದು ಕೇಸ್ ಸ್ಟಡಿ. ಆಯ್ತಾ, ಸೊ ಅದನ್ನ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅದಾದ್ಮೇಲೆ 10ನೇದು ವಿಚಾರಣೆ ಅಂತ ಇದೆ. GS ಶಿವರುದ್ರಪ್ಪ, ಇದು ತಪ್ಪಾಗಿದೆ, GS ಶಿವರುದ್ರಪ್ಪ. ಇದು ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಆಗ್ತದೆ ಕನ್ನಡದಲ್ಲಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆದ್ಮೇಲೆ 10, 11, 12, 13, 14, 15, 16 ಈ ರೀತಿಯಾದಂಥ ಕನ್ನಡದಲ್ಲಿ ಇದೆ. ಅಲ್ಲಿ ಏನಿದೆ ಅಂತ ಒಂದ್ಸಲ ನೋಡಿ. ಒಂದು ಉಪಾಯ, ಚನ್ನಬಸಪ್ಪ, ಈ ರೀತಿಯಾದಂಥ 16 ಪಾಯಿಂಟ್ಗಳಿದೆ. 16 ಪಾಯಿಂಟ್ಗಳು ನೀವು ಕನ್ನಡದಲ್ಲಿ ಒಂದ್ಸಲ ನೋಡಿದ ಅರ್ಥ ಆಗುತ್ತೆ. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ, ಯಾಕಂದ್ರೆ ನಾನಂತ ಇಲ್ಲಿ ಕಂಪ್ಲೀಟ್ ಆಗಿ ಪಾಠ ಮಾಡ್ತಾ ಇಲ್ಲ, ಜಸ್ಟ್ ಸಿಲೆಬಸ್ ಒಂದು ಬ್ರೀಫ್ ಆಗಿ ಹೇಳ್ತಾ ಇರೋದಲ್ಲ, ಸೊ ಜಾಸ್ತಿ ಇದ್ರಲ್ಲಿ ಎಳೆಯೋದು ಬೇಡ ಅಂತ. ಯೂನಿಟ್ 3 ಎಂಟ್ರಿ ಕೊಡ್ತೀರಾ, ಒಳ್ಳೊಳ್ಳೆ ವಚನಗಳನ್ನ, ಸಾಹಿತ್ಯಗಳನ್ನ, ಇದನ್ನೆಲ್ಲ ಕಲ್ತ್ಕೊಂಡು ಮುಂದೆ ಗಾದೆ ಮಾತನ್ನು ಕಲ್ತ್ಕೊಂಡು ಮುಂದೆ ಬರ್ತೀರಾ. ಮುಂದೆ ಬರ್ತಾ ಇದ್ದಂಗೆ ಯೂನಿಟ್ 3 ಅಲ್ಲಿ ಭಾಷೆ ಮತ್ತು ಕಾನೂನಿನ ಬಗ್ಗೆ ಇರುತ್ತೆ. ಅಂತಂದ್ರೆ ಭಾಷೆ ಯಾವುದು? ಕನ್ನಡ ಭಾಷೆ. ಕಾನೂನು ನಮ್ಮ ದೇಶದ ಕಾನೂನು. ಈ ಕಾನೂನು ಮತ್ತೆ ನಮ್ಮ ಭಾಷೆ ಯಾವ ರೀತಿ ಒಂದು ರಿಲೇಶನ್ಶಿಪ್ ನ ಮೇಂಟೈನ್ ಮಾಡಿದೆ, ಸಂಬಂಧನ ಮೇಂಟೈನ್ ಮಾಡಿದೆ ಅಂತಂದ್ರೆ ಇಲ್ಲಿ ಏನೇನು ತಿಳ್ಕೊಂತೀವಿ ನೋಡಿ. ಕನ್ನಡ ಭಾಷೆಯ ಪ್ರಾಚೀನತೆ ಏನಿತ್ತು, ಈ ಪ್ರಾಚೀನತೆಯಲ್ಲಿ ಸ್ವಲ್ಪ ಜಾಸ್ತಿ ಏನ್ ಮಾಡ್ತಾರೆ ಅಂತಂದ್ರೆ ಕಾನೂನಿನಲ್ಲಿ ಕನ್ನಡ ಭಾಷೆನ ಹೇಗೆ ಬಳಸ್ಕೊಳ್ತಾ ಇದ್ರು ಅಂತ ಇದೆ. ಅದಾದ್ಮೇಲೆ ಇದೇ ಕನ್ನಡ ಭಾಷೆಯನ್ನ ಆಡಳಿತ ಭಾಷೆಯನ್ನಾಗಿ ಹೇಗೆ ಬಳಸ್ಕೊಳ್ತಾ ಇದ್ರು ಅಂತ ಇದೆ. ಸೊ ಇದೇ ಕನ್ನಡ ಭಾಷೆ ಏನಿದೆ ಅಲ್ವಾ, ಸಾಹಿತ್ಯ ಬೆಳೆದು ಬಂದ ದಾರಿ ಅಂತ ಡಾಕ್ಟರ್ P. ಈಶ್ವರ್ ಭಟ್ ಒಂದ್ ಸ್ವಲ್ಪ ಬರೆದಿದ್ದಾರೆ. ಅವ್ರದೇ ಸ್ವಲ್ಪ ಜಾಸ್ತಿ ತಗೊಂಡಿರುವಂಥದ್ದು. ಕಾನೂನು ಸಾಹಿತ್ಯ ನೋಡಿ, ಸಾಹಿತ್ಯದಲ್ಲೇ ನಾವಿಲ್ಲಿ ನೋಡ್ತಾ ಇರುವಂತದ್ದು ಕಾನೂನು ಸಾಹಿತ್ಯ. ಇದು ಬೆಳೆದು ಬಂದ ರೀತಿ ಯಾವ ತರ ಇತ್ತು, ಕಾನೂನಿನಲ್ಲಿ ಸಾಹಿತ್ಯ ಯಾವ ರೀತಿ ಬೆಳೆಸ್ಕೊಂಡು ಬಂದ್ರು ಅಂತ ಡಾಕ್ಟರ್ P. ಈಶ್ವರ್ ಭಟ್ ಮಾತಾಡಿದ್ದಾರೆ. ಸೊ ಇವ್ರ ಬಗ್ಗೆ ಮಾತಾಡಿರುವಂತ 3rd ಪಾಯಿಂಟ್ ಇದೆ. ಸೊ 4ನೇದು ಭಾಷೆ ಮತ್ತು ಸಂವಿಧಾನಿಕ ಹಕ್ಕುಗಳು. ಸಂವಿಧಾನದ ಯಾವ್ಯಾವ ರೀತಿ ಹಕ್ಕು ಕೊಟ್ಟಿದ್ದಾರೆ ಭಾಷೆಗೆ ಅನ್ನುವಂಥದ್ದನ್ನು ಕೂಡ ಕಲಿತೀರಾ. ಓಕೆ, ನೆಕ್ಸ್ಟ್ ಅಷ್ಟನ್ನು ಕಲ್ತ್ಕೊಂಡು ಕಾನೂನಲ್ಲಿ ಯಾವ ರೀತಿ ಇದೆ ಅಂತ ಯೂನಿಟ್ 3 ಅಲ್ಲಿ ಕೊಡ್ಕೊಂಡು ಯೂನಿಟ್ 4ಗೆ ನೀವು ಕಾಲಿಡ್ತಾ ಹಾಗೆ ಸೀದಾ ಬರುವಂಥದ್ದೇ ಯೂನಿಟ್ 4 ಅಲ್ಲಿ ವಕಾಲತ್ ಅಂತ ಅನ್ಕೋಬಿಡಿ. ಏನ್ ಸರ್ ಇದು ವಕಾಲತ್ತು ಅಂತಂದ್ರೆ, ಯಾವ ರೀತಿ ವಕಾಲತ್ ಹೇಳ್ತಾ ಇದೀನಿ ಅಂತಂದ್ರೆ, ನೀವು ಏನೇನು ಲಾ ಮಾಡ್ತಿರಲ್ವಾ, ಲಾ ಕಲಿತಿರಲ್ವಾ, ಇದನ್ನೆಲ್ಲ ನೀವು ಕನ್ನಡದಲ್ಲೂ ಕೂಡ ಕಲಿಬೇಕಾಗುತ್ತೆ. ಯಾಕೆ ಸರ್ ಕನ್ನಡದಲ್ಲಿ ಕಲಿಬೇಕು, ನಾನು ಇಂಗ್ಲೀಷ್ ಚೆನ್ನಾಗಿ ಬರುತ್ತಲ್ಲ ಬಿಡಿ ಅಂತಂದ್ರೆ, ಈಗ ಇದು ನೀವು ಪಾರ್ಟಿ ಎ, ಪಾರ್ಟಿ ಬಿ ಅಪೋಸಿಷನ್ ಮೇಲೆ ನೀವೇನಾದ್ರೂ ಕೇಸ್ ಹಾಕೋಬೇಕು. ಈ ಬಿ ಏನಿರ್ತಾನಲ್ವಾ, ಇವನು ನಿಮಗೆ ಬೇಕಿದ್ರೆ ರಿಟರ್ನ್ ಕನ್ನಡದಲ್ಲಾದ್ರೂ ಕಳಿಸ್ತಾನೆ, ಇಂಗ್ಲೀಷಲ್ಲಾದ್ರೂ ಕಳಿಸ್ತಾನೆ. ನೀವು ಕೇಸ್ ಫೈಲ್ ಮಾಡ್ಬೇಕಾದ್ರೆ ಕನ್ನಡದಲ್ಲಾದ್ರೂ ಫೈಲ್ ಮಾಡ್ತಾನೆ, ಇಂಗ್ಲೀಷಲ್ಲಾದ್ರೂ ಫೈಲ್ ಮಾಡ್ತಾನೆ. ಇಲ್ಲಿ ನೀವಿದ್ದೀರಾ, ನೀವು ಅವಾಗ ಏನ್ ಮಾಡ್ತೀರಾ ಕನ್ನಡ ಬರ್ದೆ ಹೋದ್ರೆ? ಓಕೆ, ಕ್ಲೈಂಟ್ ಬರ್ತಾನೆ, ಸ್ವಾಮಿ ನನಗೆ ಕನ್ನಡ ಬರಲ್ಲ ಲಾಯರ್ ಸಾಹೇಬ್ರೆ, ಏನಿದ್ರು ಕೂಡ ಸಾರಿ ಇಂಗ್ಲೀಷ್ ಬರಲ್ಲ, ಕನ್ನಡದಲ್ಲಿ ಬರ್ಕೊಡಿ ಅಂತ ಕೇಳ್ತಾನೆ. ಅವಾಗ ನೀವೇನ್ ಮಾಡ್ತೀರಾ? ಲೋಕಲ್ ಕೋರ್ಟ್ಸ್ಗಳಲ್ಲಿ, ಹೈಕೋರ್ಟ್ಸ್ ಅಲ್ಲಿ ಮೇಜರ್ ಆಗಿ ಇಂಗ್ಲೀಷ್ ನಡೆಯುತ್ತೆ ಅನ್ನೋದ್ಬಿಟ್ರೆ ಲೋಕಲ್ ಕೋರ್ಟ್ಸ್ ಅಲ್ಲಿ ಕನ್ನಡದಲ್ಲಿ ಆಲ್ಮೋಸ್ಟ್ ನಡೆಯುತ್ತೆ, ಆಲ್ಮೋಸ್ಟ್ ಇರುತ್ತೆ ಕನ್ನಡ. ಆ ಟೈಮಲ್ಲಿ ಏನ್ ಮಾಡ್ತೀರಾ? ಸೊ ಅದಕ್ಕೆ ಕನ್ನಡದ್ದು ಲೀಗಲ್ ಬೇಸಿಕ್ ನಾಲೆಜ್ ಇಂಪಾರ್ಟೆಂಟ್. ಆ ಬೇಸಿಕ್ ನಾಲೆಜ್ ಎಲ್ಲಿ ಬರುತ್ತೆ ಅಂತಂದ್ರೆ ಯೂನಿಟ್ 4 ಅಲ್ಲಿ ಬರುತ್ತೆ. ಏನಿದೆ ಸರ್ ಹಾಗಾದ್ರೆ ಯೂನಿಟ್ 4 ಅಲ್ಲಿ? ಸಿಂಪಲ್ ಆಗಿ ಕಾನೂನು ಪತ್ರ ವ್ಯವಹಾರ ಅನ್ನೋದು ಮೇನ್ ಹೆಡ್ಡಿಂಗ್ ಇದು. ಇದ್ರಲ್ಲಿ ಏನೇನಿದೆ? ಮಾಲೀಕ ಮತ್ತೆ ನೌಕರನಿಗೆ ಒಂದು ಕರಾರು ಪತ್ರ, ಅಂದ್ರೆ ಮಾಲೀಕ ಮತ್ತು ನೌಕರನ ಮಧ್ಯದಲ್ಲಿ ಒಂದು ಕಾಂಟ್ರಾಕ್ಟ್ ಹೇಗಾಗುತ್ತೆ. ಆಮೇಲೆ ಬಾಡಿಗೆ ಕರಾರು ಪತ್ರ, ಬಾಡಿಗೆ ತಗೋಬೇಕಾದ್ರೆ ಮಾಡ್ಕೊಂತೀರ ಗೊತ್ತಾ, ಇದಿಷ್ಟು ಇರಬೇಕು, ಹಣ ಇಂತಿಂತ ಪಾರ್ಟಿ ಕೊಟ್ಟರು, ಇಷ್ಟು ಬಾಡಿಗೆ, ಇಷ್ಟು ರೆಂಟ್ ನೀವು ಕಟ್ಟಬೇಕು, ಬಾಡಿಗೆ ಇಷ್ಟ ಆದ್ಮೇಲೆ 11 ತಿಂಗಳು, ಟರ್ಮ್ಸು ಕಂಡೀಷನ್ಸು, ಸೆಮಿಫಂಡ್, ಈ ಥರ ಎಲ್ಲದನ್ನು ಕನ್ನಡದಲ್ಲೂ ಕೂಡ ನೀವು ಕಲಿಬೇಕಾಗುತ್ತೆ. ಸಾಲದ ಕರಾರು ಪತ್ರ ಯಾವ ರೀತಿ ಇರುತ್ತೆ, ಕ್ರಯ ಪತ್ರ ಯಾವ ರೀತಿ ಇರುತ್ತೆ. 5ನೇ ಪಾಯಿಂಟ್, ಇದು ಸ್ವಲ್ಪ ಮಿಸ್ ಆಗಿದೆ ಪ್ರಿಂಟಿಂಗ್ ಟೈಮಲ್ಲಿ, ಇದು ಪಾಲು ವಿಂಗಡಣೆ ವಿಭಾಗ ಪತ್ರ ಅಂತ ನೋಡಿ. ತೆಲುಗು ಎಲ್ಲ ಬಂದ್ಬಿಟ್ಟಿದೆ ನಮ್ಮ ಪ್ರಿಂಟಿಂಗ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಪಾಲು ವಿಭಾಗ ಪಾಲು ವಿಂಗಡಣೆ, ಈ ರೀತಿಯಾದಂಥ ಪಾಯಿಂಟ್. ಅಂದ್ರೆ ಏನಾದರೂ ಶೇರ್ ಮಾಡ್ಕೊಂತಾರಲ್ಲ ಸರ್, ಈಗ ಆಸ್ತಿನ ವಿಂಗಡಣೆ ಮಾಡ್ಕೊಂತಾರಲ್ಲ, ಆ ಟೈಮಲ್ಲಿ ಯಾವ ರೀತಿ ಮಾಡ್ಕೋಬೇಕು ಅಂತ. ಅಧಿಕಾರ ಪತ್ರ, ಮೊಕ್ತಾರುನಾಮೆ ಅಂತ ಕರೀತಾರೆ, GPA ಅಂತಾರೆ, GPA ಅಂತಾರೆ ಇದನ್ನ, ಓಕೆನಾ. ಜನರಲ್ ಪವರ್ ಆಫ್ ಅಟಾರ್ನಿ ಈ ಥರ ಎಲ್ಲ ಅಂತಾರೆ. ನೋಟಿಸ್ ಏನಾದರೂ ಕಳ್ಸೋದು ಗೊತ್ತೇ ಇದೆ ನೋಟಿಸ್ ಬಗ್ಗೆ. ವಾದಪತ್ರ, ಪ್ರತಿವಾದ ಪತ್ರ, ಪ್ರಮಾಣ ಪತ್ರ ಅಂದ್ರೆ ಏನು, ಅಫಿಡಿಯೇಟು. ಓಕೆ, 11ನೇ ಪಾಯಿಂಟ್ ಏನಿದೆ ಅಂತಂತಂದ್ರೆ ಅಲ್ಲಿ ಉಯಿಲು ಅಂತ ಇದೆ, ತಪ್ಪಾಗಿದೆ ಇದು. ಉಯಿಲು ಅಂದ್ರೆ ಏನು? ವಿಲ್ ಅಂತ. ಈ ರೀತಿಯಾದಂಥ ಕಾನ್ಸೆಪ್ಟ್ಗಳನ್ನ
ನೀವು ಯಾವ್ಯಾವ ರೀತಿ ಬರಿಬೇಕು ಅಂತ ಕೇಳ್ತಾರೆ. ಎಕ್ಸಾಮಲ್ಲಿ ಯಾವುದಾದ್ರೂ ಒಂದು 10 ಮಾರ್ಕ್ಸಿಗೆ 6 ಮಾರ್ಕ್ಸಿಗೆ ಕೇಳ್ತಾರೆ, ಇಂತಿಂಥ ವಿಷಯನ ಇಂತಿಂಥ ಈಗ ಸ್ವಲ್ಪ ಬರೀರಪ್ಪ ಅಂತ. ಸೊ ಅವಾಗ ನೀವು ಒಂದು ಲೆಟರ್ ರೈಟಿಂಗಲ್ಲಿ ಬರೀತಿದ್ರಲ್ಲ, ಆ ರೀತಿ ಬರ್ದು ತೋರಿಸ್ಬೇಕಷ್ಟೆ. ಇದಿಷ್ಟು ನಿಮ್ಮ ಯೂನಿಟ್ 4 ಆದರೆ ಓಕೆ. ಯೂನಿಟ್ 5 ಎಂಟ್ರಿ ಕೊಡ್ತೀರಾ, ಲೆಟರ್ ಗಿಟ್ರ್ ಬರೆಯೋದು ಕಲಿತು, ವಾದ ಪತ್ರ, ಅವು ಕ್ರಯ ಕರಾರು ಪತ್ರ ಎಲ್ಲ ಕಲ್ತ್ಕೊಂಡು ನೆಕ್ಸ್ಟ್ ನೀವು ಯೂನಿಟ್ 5 ಎಂಟ್ರಿ ಕೊಟ್ಟಿದ ತಕ್ಷಣ ನಿಮಗೆ ಸೀದಾ ಬರುವಂಥದ್ದೇ ಕಾನ್ಸೆಪ್ಟ್ಗಳು ಯಾವುದು ಅಂತಂತಂದರೆ ರಚನೆ ಮತ್ತು ಭಾಷಾಭ್ಯಾಸ ಅಂತ. ಓಕೆ, ರಚನೆ ಮತ್ತು ಭಾಷಾಭ್ಯಾಸ ಅಂತಂದರೆ ಭಾಷೆಯ ಅಭ್ಯಾಸ, ಭಾಷಾ ಪ್ಲಸ್ ಅಭ್ಯಾಸ, ಸಂಧಿಗಳು ಅಂತ. ನಮಗೆಲ್ಲ ಈಗ ಮಜಾ ಬರ್ತಾ ಇದೆ, ಇದನ್ನು ಹೇಳೋಕ್ಕೆ ಮಜಾ ಬರ್ತಾ ಇದೆ, ಅಷ್ಟು ಒಳ್ಳೆ ನಮ್ಮ ಕನ್ನಡ ಆಯಿತಾ. ಸೊ ಅದಾದಮೇಲೆ ರಚನೆ, ಯಾವ್ಯಾವ ರೀತಿ ರಚನೆ ಆಗುತ್ತಂತ. ಅದರಲ್ಲಿ ಏನೇನು ಓದ್ತೀರಾ? ಗಾದೆ ವಿಸ್ತರಣೆ. ಗಾದೆ ಅಂದರೆ ಏನು ಗೊತ್ತಲ್ವಾ? ಮಾಡಿದ್ದುಣ್ಣು ಮಹಾರಾಯ, ಕಾಯಕವೇ ಕೈಲಾಸ, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಈ ರೀತಿಯಾದಂಥ ಒಳ್ಳೊಳ್ಳೆ ಫೇಮಸ್ ಗಾದೆಗಳ ವಿಸ್ತರಣೆ ಬಗ್ಗೆ ಕೇಳ್ತಾರೆ ಎಕ್ಸಾಮಲ್ಲಿ. ಸೊ ವಿಸ್ತರಣೆ ಮಾಡಬೇಕಾಗುತ್ತೆ, ಅದ್ರ ಇಂಟರ್ನಲ್ ಅರ್ಥ ಕನ್ಫ್ಯೂಷನ್ ಹೇಳಬೇಕಾಗುತ್ತೆ. ಪ್ರಬಂಧ ರಚನೆ, ಇಂಗ್ಲಿಷ್ ಮೀಡಿಯಂನವ್ರಿಗೆ ಹೇಳ್ತಾ ಇದ್ದೀನಿ. ಪ್ರಬಂಧ ರಚನೆ ಅಂದರೆ ಎಸ್ಸೆ ರೈಟಿಂಗ್. ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಕೊಡ್ತಾರೆ, ಇದ್ರ ಬಗ್ಗೆ ಎಸ್ಸೆ ರೈಟಿಂಗ್ ಮಾಡಿ ಅಂತ ಹೇಳ್ತಾರೆ. ಸೊ ಇದನ್ನು ಕೂಡ ನಾವು ಹೇಳ್ತೀವಿ. ಅದಾದಮೇಲೆ ನೆಕ್ಸ್ಟ್ 3rd ಪಾಯಿಂಟ್ ಸಂಕ್ಷೇಪ ಲೇಖನ. ಸಂಕ್ಷೇಪ ಲೇಖನ ಅಂದರೆ ತುಂಬ ಜಾಸ್ತಿ ಮ್ಯಾಟ್ರ್ ಕೊಟ್ಬಿಟ್ಟು ಇದನ್ನ ಶಾರ್ಟ್ ಮಾಡಿ ಬರೀರಿ ಅಂತ ಹೇಳ್ತಾರೆ, ಇದನ್ನ ಸಂಕ್ಷೇಪ ಲೇಖನ ಅಂತ ಕರಿತೀವಿ. ನೆಕ್ಸ್ಟ್ ಭಾಷಾಂತರ, ಟ್ರಾನ್ಸ್ಲೇಷನ್ ಪಾರ್ಟ್. ಏನಿದು ಟ್ರಾನ್ಸ್ಲೇಷನ್ ಪಾರ್ಟ್? ನಿಮಗೆ ಇಂಗ್ಲೀಷಲ್ಲಿ ಕೊಡ್ತಾರೆ, ಇದನ್ನ ಕನ್ನಡದಲ್ಲಿ ನೀವು ಟ್ರಾನ್ಸ್ಲೇಟ್ ಮಾಡಿ ಅಂತ ಹೇಳ್ತಾರೆ. ಇಲ್ಲ ಕನ್ನಡದಲ್ಲಿ ಕೊಡ್ತಾರೆ, ಇದನ್ನ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅಂತ ಹೇಳ್ತಾರೆ. ಎಲ್ಲ ಯಾಕೆ ಇದನ್ನ ಮಾಡಿದ್ದಾರೆ ಅಂತಂತಂದ್ರೆ ನಿಮಗೆ ಕಾನೂನಿನ ನಾಲೆಜ್ ಬರಲಿ ಅಂತ. ಓಕೆ, ಇದನ್ನ ಎಲ್ಲದನ್ನು ಕಲಿಬೇಕಾದ್ರೆ ನಾವು ಎಲ್ಲಿ ಬರಬೇಕು ಸರ್ ಅಂತಂದ್ರೆ ಸಿಂಪಲ್ ಆಗಿದೆ. ಎಲ್ಲ ಆಲ್ರೆಡಿ ಕ್ಲಾಸಸ್ಗಳು ಶುರು ಆಗಿ ನಡೀತಾ ಇದೆ, ಸ್ಟೂಡೆಂಟ್ಸ್ಗಳು ತಗೊಳ್ತಾ ಇದ್ದಾರೆ. ಸೆಕೆಂಡ್ ಸೆಮಿಸ್ಟರ್, ಓಕೆ, ಸೆಕೆಂಡ್ ಸೆಮಿಸ್ಟರ್ 3 ಇಯರ್ LLB ಇರುವಂಥ ಎಲ್ಲ ಸಬ್ಜೆಕ್ಟ್ಗಳು ಆಲ್ರೆಡಿ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದೆ. ಇನ್ಫಾರ್ಮೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ, ಇಲ್ಲ ಟೆಕ್ಸ್ಟ್ ಮಾಡಿ. ನಮ್ಮ ಕಸ್ಟಮರ್ ಟೀಮ್ ನಿಮ್ಮ ಸಪೋರ್ಟ್ಗೆ ಬಂದು ಎಲ್ಲದನ್ನೂ ಇನ್ಫಾರ್ಮೇಷನ್ ಕೊಡುತ್ತೆ. ಏನೇನಿದೆ ಸರ್ ಮತ್ತು ಇದರಲ್ಲಿ 400ಕ್ಕಿಂತ ಹೆಚ್ಚಿಗೆ ವೀಡಿಯೋಸ್ಗಳನ್ನ ಕೇವಲ 6 ಸಬ್ಜೆಕ್ಟಿಗೆ ಡಿವೈಡ್ ಮಾಡಿಕೊಟ್ಟಿದ್ದೀವಿ. ಓಕೆ, 400ಕ್ಕಿಂತ ಹೆಚ್ಚಿಗೆ ವೀಡಿಯೋಸ್ಗಳನ್ನ ಯೋಚನೆ ಮಾಡಿ ಕೊಡ್ತಾ ಇರುವಂಥ ಮಿನಿಮಲ್ ಕಾಸ್ಟಲ್ಲಿ. ಅದಾದಮೇಲೆ ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ 2 ಮೀಡಿಯಂ ಇದೆ ಸರ್. ಹೌದು, 2 ಮೀಡಿಯಂ ಇದೆ. ರೆಕಾರ್ಡೆಡ್ ಕ್ಲಾಸ್ ಇದೆಯಾ ಸರ್? ನಾನು ಏನಕ್ಕೆ ಪಾಠ ಮಾಡ್ತಾ ಇದ್ದೀನಿ, ನಾನೇ ಫ್ಯಾಕಲ್ಟಿಯಾಗಿ ಕಂಪ್ಲೀಟಾಗಿ ರೆಕಾರ್ಡೆಡ್ ಕ್ಲಾಸಸ್ಗಳನ್ನ ಕಂಪ್ಲೀಟಾಗಿ ನೀಡ್ತಾ ಇದ್ದೀನಿ. ಓಕೆ, ನಾನೇ ಫ್ಯಾಕಲ್ಟಿಯಾಗಿ ತೊಗೊಳ್ತಾ ಇದ್ದೀನಿ, ತಗೊಳ್ಳಿ. ಡೌಟ್ ಸೆಷನ್ ಇರುತ್ತೆ, ನಾನೇ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನ್ ತೊಗೊಳ್ತೀನಿ. ನಿಮ್ಮ ಡೌಟ್ಸ್ ನಿಮ್ಮ ಜೊತೆ ಡೈರೆಕ್ಟಾಗಿ ಮಾತಾಡ್ತೀನಿ. ಇಲ್ಲ ಸರ್, ನಿಮ್ಮ ಜೊತೆ ಡೈರೆಕ್ಟಾಗಿ ಮಾತಾಡ್ಬಿಟ್ಟು ನಾವು ಕ್ಲಾರಿಫೈ ಮಾಡಬೇಕು, 24/7 ನಿಮಗೆ ನಾನು ಅವೈಲೇಬಲ್ ಇರ್ತೀನಿ. ನೀವು ಕಾಲ್ ಮಾಡಿದಾಗ ಬ್ಯಾಕ್ಲಾಗ್ ಸ್ಟೂಡೆಂಟ್ಸ್ಗಳಿದ್ರೆ ತಗೊಳ್ಳಿ, ಇದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಈವ್ನಿಂಗ್ ಕ್ಲಾಸಸ್ಗಳು ನಡೆಯುತ್ತೆ, ಆಸ್ ಪರ್ ಡಿಪೆಂಡ್ ನಿಮಗೆ ಬೇಕಾದಂಗೆ. ಹೇಗೆ ಈಸಿಯಾಗಿ ಪಾಸ್ ಆಗೋದು ಅಂತ ಹೇಳ್ತೀವಿ. ಲಾಸ್ಟ್ ಪಾಸ್ಟ್ 15 ಇಯರ್ಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ. ತುಂಬ ಜಾಸ್ತಿ ಸಿಲೆಬಸ್ ಇದ್ದಾಗ ಯಾವುದನ್ನ ಓದಬೇಕು, ಯಾವುದನ್ನ ಓದಬಾರ್ದು ಅಂತ ನಾವು ಅರ್ಥ ಮಾಡಿಸ್ತೀವಿ. ನೋಟ್ಸು ಕೂಡ ಅವೈಲೇಬಲ್ ಇದೆ, ನಿಮಗೆ ಅದು ಕೂಡ ಸಿಗುತ್ತೆ. ಇದು ಬರೀ ಕನ್ನಡ ಸಬ್ಜೆಕ್ಟಿಗೆ ಮಾತ್ರ ಹೇಳ್ತಾ ಇದ್ದೀರಾ ಸರ್? ಕನ್ನಡ ಸಬ್ಜೆಕ್ಟಿಗೆಲ್ಲ ನೀವು ಓದ್ತಾ ಇರುವಂಥ LLB ಪ್ರತಿ ಸಬ್ಜೆಕ್ಟಿಗೆ ಕೂಡ ನಮ್ಮ ಕಡೆಯಿಂದ ರೆಕಾರ್ಡೆಡ್ ಕ್ಲಾಸಸ್ಗಳಿದೆ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ಇನ್ಫಾರ್ಮೇಷನ್ ಸಿಗುತ್ತೆ. ಲೈಕ್ಸ್ ಆದರೆ ನೀವು ತಗೊಳ್ಳಿ, ಓದ್ಕೊಳ್ಳಿ, ಈಸಿಯಾಗಿ ಆರಾಮಾಗಿ ಪಾಸ್ ಮಾಡಿ. ಮನೆಯಲ್ಲಿ ಕುತ್ಕೊಂಡು ಹೆಡ್ಫೋನ್ ಹಾಕ್ಕೊಂಡು ಆರಾಮಾಗಿ ಪಾಸ್ ಮಾಡಿ. ಇಷ್ಟು ಹೇಳ್ತಾ ನಾನು ಇದನ್ನು ಕ್ಲೋಸ್ ಮಾಡ್ತಾ ಇದ್ದೇನೆ. ನೀವು ಇದನ್ನು ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಫ್ರಮ್ ಒನ್ಸ್ ಅಗೇನ್. ನಮಸ್ಕಾರ. ವೆಲ್, ಈಗ ವೀಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್. ಈ ನಾವು ಹಾಕಿರುವಂಥ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟ್ರಿಗೆ ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವೀಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ, ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕಾಗಿ ಒಂದ್ಸಲ ಹೇಳ್ಬಿಡ್ತೀನಿ. ಸೊ ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತೊಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB, ಅಥವಾ ಈ 5 ಇಯರ್ LLBಯಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಹೌ ನೀವು ಒಂದು ಕಾಲ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು, ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಿ ಅಂತಂದರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ಮದು ಸೆಮಿಸ್ಟರ್ ವೈಸ್ ಥರನೂ ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. 2 ಮೀಡಿಯಮ್ನವರಿಗೆ, ಇಂಗ್ಲೀಷ್ ಮೀಡಿಯಮ್ವರೆಗೂ ಇರುತ್ತೆ, ಕನ್ನಡ ಮೀಡಿಯಮ್ನವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ಗೆ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, 2 ಮೀಡಿಯಮರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ, ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, 4th ಸೆಮ್, 5th ಸೆಮ್, 6th ಸೆಮ್,
5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ತ್, 9, 10th ಇದೇ ಥರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಅಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು ಎತ್ತ ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಎನಿಹೋ ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವಿಡಿಯೋಸ್ಗಳು ಯಾವ ಥರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ ಈ ಥರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ, ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ಥರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ, ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತೀವಿ. ಸರ್ ಇದು ಈ ಕ್ಲಾಸಸ್ಗಳನ್ನ ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ಥರ ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಆ್ಯಂಡ್ ರಿಲೇಷನ್ಶಿಪ್ ತುಂಬ ನೀಟಾಗಿ ನಡೆಸುವಂಥ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದ್ದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ, ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡು ಮೀಡಿಯಮಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಮ್ ಅಲ್ಲ ಕ್ಲಾಸಸ್ಗಳು ಮತ್ತು ನೋಟ್ಸು ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಮ್ವರೆಗೂ ಹೆಲ್ಪ್ ಆಗಲಿ, ಇಂಗ್ಲೀಷ್ ಮೀಡಿಯಮ್ವರೆಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಲೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು ಎರಡು ಮೀಡಿಯಮಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ 24/7. ಯಾವಾಗಾದರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದರೂ ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟಾಗಿ ಸಪೋರ್ಟ್ ಇರುತ್ತೆ ನನ್ನ ಕಡೆಯಿಂದ. ಬೇಸಿಕಲಿ ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಸಿಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದಮೇಲೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮಲ್ಲಿ ಎರಡು ಮೀಡಿಯಮಲ್ಲಿ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಇದು ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದ್ದೀವಿ. ಪ್ರೀವಿಯಸ್ ಇಯರ್ ಏನು ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತೊಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದರೂ ಕೇಳಿದರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂಥ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ಕಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನು ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವೀಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಏನಾದರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ಥರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದರೂ ಕೇಳಿದರೆ, ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟಾಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂಥ ಸಬ್ಜೆಕ್ಟು, ಆಮೇಲೆ ನಿಮಗೆ IPC ಸಬ್ಜೆಕ್ಟು, ಇನ್ನೂ ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ ಕಂಪ್ಲೀಟಾಗಿ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡಿಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟಾಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡಿಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟ್ರದ್ದು ಕೂಡ ಇದೆ, ನಾನು ಎಲ್ಲದನ್ನೂ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದರೆ ಇಲ್ಲಿದೆ ನೋಟ್ಸು, ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಮ್ನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಮ್ನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಮ್ ಓದೋ ರೀತಿಯಲ್ಲಿ ಮಾಡಿಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್
ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೆ ಏನಾದರೂ ಬೇಕು ಅಂತಂತಂದರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ, ಸೇರೋದೇನೋ ಸೇರಿಬಿಟ್ಟಿದ್ದೀರಾ ಆಯಿತಾ. ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ, ಅರ್ಥ ಆಗ್ತಿಲ್ವಾ, ಕೆಲಸ ಮಾಡ್ಕೊಂಡು ಮಾಡ್ತೀರಾ, ಪಾರ್ಟ್ ಟೈಮಾ ಫುಲ್ ಟೈಮಾ, ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ, ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್ಗಳು ಬೇಕು ಅಂತಂದರೆ ನೀವು ಪೇಯ್ಡ್ ತೊಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ, ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ನಾನು ಹೇಳ್ತಾ ಇದ್ದೀನಲ್ಲ, ತುಂಬ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೆಲ್ಲ ಅದನ್ನ ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.